ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 21ನೆಯ ಶ್ಲೋಕ. ಬಾಹ್ಯಸ್ಪರ್ಶೇ ಸ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ ಮಸ್ನುತೆ. He whose mind remains untouched to sense objects derives through meditation the satvika joy which dwells in the mind. Then that yogi, having completely identified himself through meditation with Brahma, enjoy eternal bliss. ಬಾಹ್ಯ ವಿಷಯಗಳಲ್ಲಿ ನಿರಾಸಕ್ತನಾದ ಯೋಗಿಯು ಆತ್ಮಸುಖದಲ್ಲಿ ಆಸಕ್ತನಾದಂಥ ಬ್ರಹ್ಮಯೋಗಿಯು ಅಕ್ಷಯವಾದ ಸುಖವನ್ನು ಹೊಂದಿ ಮುಕ್ತನಾಗುತ್ತಾನೆ ಅಂತ ಹೇಳ್ತಾ ಇದೆ. ಅಕ್ಷಯ ಸುಖದ ಪ್ರಾಪ್ತಿಯನ್ನು ಇಲ್ಲಿ ತಿಳಿಸ್ತಾ ಇದೆ. ಅಕ್ಷಯ ಸುಖ ಅನ್ನುವಂಥದ್ದು ಯಾವುದರಿಂದ ಸಿಗುತ್ತದೆ ಅಂತ ಸ್ಪಷ್ಟಪಡಿಸ್ತಾ ಇದೆ. ಅಕ್ಷಯ ಸುಖ ಅಂತಂದರೆ ನ ಅಕ್ಷಯ ಅಂತ ಹೇಳ್ತೇವೆ. ಯಾವಾಗಲೂ ಕೂಡ ಕ್ಷಯವಾಗದಿರುವಂಥದ್ದು ಅಕ್ಷಯ ಸುಖ. ಸಾತಿಶಯ ಪತನಾದಿಗಳಿಂದ ರಹಿತವಾಗಿರುವುದು ಅಕ್ಷಯ ಸುಖ ಅಂತ ಹೇಳಿಸಿಕೊಳ್ಳುತ್ತೆ. ಅತಿಶಯವೂ ಇಲ್ಲ ಮತ್ತು ಅದು ಕ್ಷಯವೂ ಇಲ್ಲ, ನಿತ್ಯ ನಿರಂತರವಾಗಿ ಇರುವಂಥದ್ದನ್ನು ಅಕ್ಷಯ ಸುಖ ಅಂತ ಕರೆಯಲಾಗಿದೆ. ಕಾರಣ ಏನಂತಂದರೆ, ಅಕ್ಷಯ ಸುಖ ಹೊಂದುವುದಕ್ಕೆ ಆತನು ಆತ್ಮಸುಖದಲ್ಲಿ ರಮಮಾನವಾಗಿದ್ದಾನೆ. ಯಾವನು ವಿಷಯ ಸುಖಗಳಿಂದ ರಹಿತನಾಗಿ ವಿಷಯ ಸುಖಗಳಿಂದ ಹೊರಗೆ ಇದ್ದು ವಿಷಯ ಸುಖಗಳನ್ನು ತ್ಯಾಗ ಮಾಡಿ ಆತ್ಮಸುಖದಲ್ಲಿ ರಮಮಾನವಾಗಿರುತ್ತಾನೆಯೋ ಅವನಿಗೆ ಬ್ರಹ್ಮಯೋಗಿ ಎಂದು ಕರೆಯಲಾಗುತ್ತದೆ. ಆ ಬ್ರಹ್ಮಯೋಗಿ ಆಗಿರ್ತಕ್ಕಂಥವನು ಅಕ್ಷಯ ಸುಖವನ್ನು ಹೊಂದುತ್ತಾನೆ. ಯಾರು ಬ್ರಹ್ಮವನ್ನು ತಿಳಿಯುತ್ತಾರೆಯೋ ಅವರು ಬ್ರಹ್ಮಯೋಗಿಗಳು. ಯಾರು ಬ್ರಹ್ಮಜ್ಞಾನವನ್ನು ಹೊಂದಿರುತ್ತಾರೆಯೋ ಅವರು ಬ್ರಹ್ಮಯೋಗಿಗಳು. ಯಾರು ಬ್ರಹ್ಮದಲ್ಲಿಯೇ ಮಗ್ನವಾಗಿರುತ್ತಾರೆಯೋ ಅವರು ಬ್ರಹ್ಮಯೋಗಿಗಳು. ಯಾರು ಬ್ರಹ್ಮದಲ್ಲಿಯೇ ರತರಾಗಿರುತ್ತಾರೆಯೋ ಅವರು ಬ್ರಹ್ಮಯೋಗಿಗಳು. ಬ್ರಹ್ಮದಲ್ಲಿಯೇ ಆನಂದವನ್ನು ಅನುಭವಿಸುವವರು ಬ್ರಹ್ಮಯೋಗಿ ಎಂದು ಹೇಳಿಕೊಳ್ಳುತ್ತಾರೆ. ಅಂಥ ಬ್ರಹ್ಮಯೋಗಿ ಆಗಿರ್ತಕ್ಕಂಥವನು ತನ್ನ ಆ ಬ್ರಹ್ಮದಿಂದಲೇ ಅತ್ಯಂತ ಅಮೃತಮಯವಾಗಿರ್ತಕ್ಕಂಥ ಸುಖವನ್ನು ನಿತ್ಯ ನಿರಂತರವಾಗಿ ಅನುಭವಿಸುತ್ತಲೇ ಇರುತ್ತಾನೆ. ಹಾಗಿರಬೇಕಾದಾಗ ಆತನಿಗೆ ವಿಷಯ ಸುಖಗಳ ಸಂಬಂಧ, ವಿಷಯ ಸುಖಗಳ ಲೇಪ, ವಿಷಯ ಸುಖಗಳ ಲವಲವಿಕೆ ಅನ್ನುವಂಥದ್ದು ಎಳ್ಳು ಕಾಳಷ್ಟು ಕೂಡ ಇರುವುದಿಲ್ಲ. ಆತನು ಸಂಪೂರ್ಣವಾಗಿ ಆತ್ಮಸುಖದಲ್ಲಿ ರಮಮಾನವಾಗಿರುತ್ತಾನೆ. ಹೇಗೆ ಸಮುದ್ರದಲ್ಲಿರತಕ್ಕಂಥ ಪ್ರಾಣಿಗಳು ಸಮುದ್ರ ಸುಖವನ್ನು, ಸಮುದ್ರ ನೀರನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗಲು ಹೇಗೆ ಬಯಸುವುದಿಲ್ಲವೋ ಹಾಗೆ ಇಲ್ಲಿರತಕ್ಕಂಥ ಸಮುದ್ರಕ್ಕಿಂತಲೂ ಅತೀತವಾಗಿರ್ತಕ್ಕಂಥ, ಗಗನಕ್ಕಿಂತಲೂ ಅತೀತವಾಗಿರತಕ್ಕಂಥ, ಇದಕ್ಕೆ ಊಹೆಗೆ ನಿಲುಕಲಾರದಿರತಕ್ಕಂಥ ಅತ್ಯಂತ ಶ್ರೇಷ್ಠ, ಅತ್ಯಂತ ಜ್ಯೇಷ್ಠವಾಗಿರ್ತಕ್ಕಂಥ, ಜ್ಯೇಷ್ಠ, ಉತ್ತಮೋತ್ತಮ ಆಗಿರ್ತಕ್ಕಂಥ ಆನಂದ ಸುಖವನ್ನು ಆತನು ಯಾವಾಗಲೂ ಅನುಭವಿಸುತ್ತಿರುತ್ತಾನೆ. ಅಂಥ ಆನಂದ ಸುಖದಲ್ಲಿ ಅನುಭವವನ್ನು ಹೊಂದುತ್ತಿರಬೇಕಾದಾಗ ಆತನಿಗೆ ಕ್ಷಯ ಅನ್ನುವಂಥದ್ದು ಯಾವಾಗಲೂ ಇರುವುದಿಲ್ಲ. ಅದು ನಿತ್ಯ ನಿರಂತರವಾಗಿ ತುಂಬಿಕೊಂಡಿರುವಂಥದ್ದು. ಆಕಾಶದ ದಡವನ್ನು ನಾವು ಮುಟ್ಟುತ್ತೇವೆ ಅಂತ ಹೋದರೆ ಯಾವ ಕಾಲಕ್ಕೂ ನಮಗೆ ಆಕಾಶದ ದಡವು ಹೇಗೆ ಸಿಗುವುದಿಲ್ಲವೋ, ದಾರಿ ಹೋಕಣಿಗೆ ಆಕಾಶದ ದಡವು ಸಿಗದಂತೆ, ಆಕಾಶದ ನೆಲೆಯೂ ಸಿಗದಂತೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಸಂಪೂರ್ಣ ಬ್ರಹ್ಮದಲ್ಲಿಯೇ ತೇಲಾಡುತ್ತಿರುತ್ತಾನೆ, ಲೋಲಾಡುತ್ತಿರುತ್ತಾನೆ. ಆತನಿಗೆ ಆ ಬ್ರಹ್ಮಕ್ಕೆ ಯಾವ ದಡವೂ ಇಲ್ಲ, ಯಾವ ಸೀಮೆಯೂ ಇಲ್ಲ, ಯಾವ ನೆಲೆಯೂ ಇಲ್ಲ, ಯಾವ ಸ್ಥಳವೂ ಇಲ್ಲ. ಎಲ್ಲ ಕಡೆಗೂ ಕೂಡ ಅದು ತುಂಬಿಕೊಂಡಿರುವಂಥದ್ದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ. ಇದು ಪೂರ್ಣವಾಗಿರ್ತಕ್ಕಂಥ, ಪೂರ್ಣ ರೂಪವಾಗಿರ್ತಕ್ಕಂಥ ಜಗತ್ತು, ಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ. ಪೂರ್ಣ ರೂಪವಾಗಿರ್ತಕ್ಕಂಥ ಪರಬ್ರಹ್ಮದಲ್ಲಿ ಆತನು ಪೂರ್ಣವಾಗಿ ಪೂರ್ಣ ಪದದ, ಪೂರ್ಣ ಸ್ವರೂಪದ ಬ್ರಹ್ಮಸುಖದ ಆನಂದದಲ್ಲಿ ಆತನು ಮುಳುಗಿರುತ್ತಾನೆ. ಹಾಗಾಗಿ ಆತನು ಅಕ್ಷಯ ಸುಖವನ್ನು ಹೊಂದಿದವನು ಎಂದು ಕರೆಯಲಾಗಿದೆ. ನ ಅಕ್ಷಯ, ಕ್ಷಯವೇ ಇಲ್ಲದಿರತಕ್ಕಂಥ ಸುಖ. ಈ ಸುಖಗಳೆಲ್ಲವೂ ಕೂಡ ಕ್ಷಯವನ್ನು ಹೊಂದಿದವ. ನಾವು ಇವತ್ತು ಅಷ್ಟು ಅನುಭವಿಸಿದರೆ ಇವು ಮತ್ತೆ ನಾಳೆ ಕಡಿಮೆ ಆಗುತ್ತದೆ. ಇವನು ಎಷ್ಟು ಸಂಗ್ರಹ ಮಾಡಿದರೂ ಕೂಡ ಇವು ಕಡಿಮೆಯಾಗುತ್ತವೆ, ನ್ಯೂನವನ್ನು ಹೊಂದುತ್ತವೆ, ಕೊರತೆಯನ್ನು ಹೊಂದುತ್ತವೆ, ಒಮ್ಮೆ ಹಾಳಾಗುತ್ತವೆ, ಒಮ್ಮೆ ಇಲ್ಲದಾಗುತ್ತವೆ. ಹೀಗಿರುವಂಥ ಈ ಸುಖಗಳು, ಆತ್ಮಸುಖ ಅನ್ನುವಂಥದ್ದು
ಈ ಎಲ್ಲವುಗಳಿಂದ ರಹಿತವಾಗಿರತಕ್ಕಂಥ ಅಕ್ಷಯ ಸುಖ ಎಂದು ಕರೆಯಲಾಗಿದೆ. ಅಂಥ ಅಕ್ಷಯ ಸುಖವನ್ನು ಹೊಂದಿದವನೇ ಬ್ರಹ್ಮಯೋಗಿ ಎಂದು ಕರೆಯಲಾಗಿದೆ. ಅಂಥ ಬ್ರಹ್ಮ ಸುಖವನ್ನು ಅನುಭವಿಸಿ ಆತನು ನಿತ್ಯ ತೃಪ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.